ಕೆಲಸ ಹಗರು ಮಾಡ್ಕೊಳಕ್ಕೆ ಹೋಗಿ ವಜ್ಜಾಯ್ತು ನೋಡ್ರಿ ಇವತ್ತು ಮುಂಜಾನೆ. ಸೊ ಇವತ್ತು ಮಧ್ಯಾಹ್ನ ಪಾಲಕ್ ರೈಸ್ ಯಜಮಾನ್ರು ಮಾಡಿದ್ರು. ನಮಸ್ಕಾರ ರೀ ಎಲ್ಲರಿಗೂ. ಇದು ಮಂಗಳವಾರದ ಮಿನಿ ವ್ಲಾಗ್ ಆಗಿರ್ತೈತಿ. ಧ್ವನಿ ಸ್ವಲ್ಪ ಚೇಂಜ್ಗೆ ಇರ್ತೈತಿ, ಯಾಕಂತಂದ್ರೆ ಸರ್ದಿ ಆಗಿದಾವೆ ಅದ್ರ ಸಲುವಾಗಿ. ಸೊ ಅಡ್ಜಸ್ಟ್ ಮಾಡ್ಕೋರಿ. ಇವತ್ತು ಬೆಳಗ್ಗೆ ರಾಗಿ ರೊಟ್ಟಿ ಮಾಡ್ಕೊಂಡಿದ್ನಿ, ಯಾಕಂತಂದ್ರೆ ನಿನ್ನೆ ನೈಟ್ ಸ್ವಲ್ಪ ಪಲ್ಯನೂ ಇತ್ತು, ಹಂಗೆ ಜೋಳದ ಹಿಟ್ಟನು ಖಾಲಿ ಆಗಿತ್ತು. ಸೊ ಜೋಳದ ಹಿಟ್ಟು ಖಾಲಿ ಆಗೈತಿ, ಇನ್ನು ರಾಗಿ ರೊಟ್ಟಿ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ರಾಗಿ ರೊಟ್ಟಿ ಮಾಡ್ಕೊಳತ್ತಿದ್ನಿ. ಹಂಗೆ ಅದ್ರದ್ದು ರೆಸಿಪಿನೂ ಎಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡಿದ್ನಿ. ಅದು ಏನಾಯ್ತು ಅಂತಂದ್ರೆ ಎಲ್ಲ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡೆ. ಎಲ್ಲ ಕೆಲಸ ಪಲ್ಯ ಎಲ್ಲ ಉಳ್ದೈತಿ, ಸ್ವಲ್ಪ ರೊಟ್ಟಿ ಅಷ್ಟು ಮಾಡ್ಕೊಂಡ್ರೆ ಆಯ್ತು ಬಿಡಪ್ಪ ಅಂಥೇಳಿ ರೆಡಿ ಮಾಡ್ಕೊಂಡು ಎಲ್ಲ ವೀಡಿಯೋ ಶೂಟ್ ಮಾಡಿಕೊಂಡೆ. ಆಮೇಲೆ ಎಲ್ಲರೂ ಈ ಥರ ಹಿಂಗೆ ಎಣ್ಣೆ ಇರ್ತದಲ್ಲ ಆ ಪೇಪರ್ ಮ್ಯಾಗ ಹಾಕಿ ಮಾಡ್ತಾರಂಥೇಳಿ ನಾನು ಮಾಡಕ್ಕೆ ಹೋದ್ನಿ. ಅದು ಕೆಲಸ ಹಗರು ಮಾಡ್ಕೊಳಕ್ಕೆ ಹೋಗಿ ವಜ್ಜಾಗಿ ಬಿಡ್ತೀವಿ ಇವತ್ತು. ಯಾಕಂತಂದ್ರೆ ನೀವೇ ನೋಡತ್ತೀರಿ ರೊಟ್ಟಿ ಯಾವ ಥರ ಬಂದು ಅಂಥೇಳಿ. ಪ್ರತಿ ಸಲ ನಾನು ಹಸಿದೊಂದು ಅರಿವಿ ಮಾಡಿ ಅದ್ರ ಮ್ಯಾಗ ತಟ್ಟಿ ಮಾಡ್ತೀನಿ. ಲಾಸ್ಟಿಗೆ ಆಗಿದೆ ನೋಡ್ರಿ, ಈ ಥರ ಚೆಂದ ಹಾಕ್ಕವು. ಸೊ ಎಲ್ಲ ಬೆಳಗ್ಗೆ ನಾಷ್ಟ ಎಲ್ಲ ಮಾಡಿದೆ. ಇವತ್ತು ಕೆಲಸ ಹಗರು ಹೋಗಿ ವಜ್ಜಾಗಿ ಬಿಟ್ಟು ಹಂಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಏನಾರು ಅಡುಗೆ ಮಾಡ್ಬೇಕಂತ ತರಿಸಿದೆ. ಆದರೆ ನನಗೆ ಸರ್ದಿ ಬಂದಿರೋದ್ರಿಂದ ಮಧ್ಯಾಹ್ನ ಏನು ಮಾಡೋಕ್ಕಾಗಲಿಲ್ಲ. ಅದ್ರ ಸಲುವಾಗಿ ಇವತ್ತು ನಮ್ಮ ಯಜಮಾನ್ರನ್ನ ಪಾಲಕ್ ರೈಸ್ ನಾನು ಮಾಡ್ತೇನೆ ಅಂಥೇಳಿ ಅವರು ಮಾಡಿದ್ರು. ಅದನ್ನ ನಾನು ವೀಡಿಯೋ ಶೂಟ್ ಮಾಡ್ಕೋತೇನೆ ತಡೀರಿ ಅಂಥೇಳಿ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ 2 ಪಲಾವ್ ಎಲೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡರು. ಆಮೇಲೆ ಇವಾಗ ಇದು ಪೇಸ್ಟಿಗೆ ಒಂದು ಕಟ್ ಆಗೋಷ್ಟು ಪಾಲಕ್ಕು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ಮಾಡಿ ಸ್ವಲ್ಪ ಇದು ಅದ್ರೊಳಗೆ ಹಾಕಿ ಫ್ರೈ ಮಾಡ್ಕೊಂಡಾರು. ಎಣ್ಣೆ ಬಿಡೋ ಟೈಮ್ದಾಗ ಅರಿಶಿನ, ಕೊರಿಯಂಡರ್ ಪೌಡ್ರ್, ಆಮೇಲೆ ಗರಂ ಮಸಾಲ ಹಾಕಿದ್ದಾರೆ ಸ್ವಲ್ಪ. ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಇದ್ರೊಳಗೆ ರೈಸ್ ಏನಿರ್ತೈತಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಖತ್ತಾಗಿ ಪಾಲಕ್ ರೈಸ್ ರೆಡಿ ಆಕೈತಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿರಿ, ಈಸಿ ಆದಂಥ ರೆಸಿಪಿ. ನಾನು ಫುಲ್ ಶೂಟ್ ಮಾಡ್ಕೊಂಡಿಲ್ಲ, ಯಾಕಂತಂದ್ರೆ ಅವ್ರು ಮಾಡಾಕತ್ ಬೆಳಕ್ಕೆ ನಾ ಆಮೇಲೆ ಹೋಗಿದ್ದೆ. ಇದಾಗಿತ್ತು ಇವತ್ತು ನಮ್ಮ ಮಧ್ಯಾಹ್ನದ ಊಟ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ನೆಕ್ಸ್ಟ್ ವ್ಲಾಗ್ ಜೊತೆ ಬರ್ತೇನೆ.